ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಟೈಮ್ ಬೆಳಗ್ಗೆ 3:30. ಇವತ್ತು ಎಕ್ಸಾಮ್ ಇದೆ. 7:30 ಒಳಗಡೆ ಚೆಕ್-ಇನ್ ಇರೋದು. 3:30 ಇವಾಗ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಇನ್ನೇನ್ ಮನೆ ಬಿಡ್ಬೇಕೀಗ. ನಂದಿ ಮನೆ ಬಿಡ್ಬೇಕು. ಸೊ ಅಲ್ಲಿ ಇಯರಿಂಗ್ಸ್ ಇದೆಲ್ಲ ಬಿಡ್ತದಿಲ್ಲ. ನಾನೇ ಇಲ್ಲಿ ತೆಕ್ಕೊಂಬಿಡೋದು ಒಳ್ಳೇದು. ಸುಮ್ಮನೆ ಅಲ್ಲೇ ಇಕ್ಕೋಬೇಕು ನಾನು. ಸೊ ಗೈಸ್, ಇವಾಗ ಮನೆ ಬಿಡ್ತಾ ಇದ್ದೀನಿ. ಇವಾಗ ಕರೆಕ್ಟ್ ಎಕ್ಸಾಕ್ಟ್ ಟೈಮು 3:45. ಹೊಸ ಜಾಗ. ಇಲ್ಲಿಂದ ಒಂದು 45 ಕಿಲೋಮೀಟರ್ ಐತಿ. ಅಲ್ಲಿ ನೋಡ್ಬೇಕೇನಾಗುತ್ತೆ. ಸೊ ಗೈಸ್, ಇನ್ನೇನು ಹೊಡ್ತಾ ಇದ್ದೀನಿ ಈಗ. ಲೊಕೇಶನ್ ರೀಚ್ ಆದ್ಮೇಲೆ ಅಲ್ಲಿಂದ ಕಂಟಿನ್ಯೂ ಮಾಡಬೇಕು. ಅಲ್ಲ ನಾಯಿಗಳೆಲ್ಲ ಬೊಗಳುತ್ತಾವ ಬೆಳಗ್ಗೆ. ಯಾರು ಇಲ್ಲ, ಫುಲ್ಲು ಖಾಲಿ ಖಾಲಿ ರೋಡು. ಹೊಡೋಣ, ಏನಾಗುತ್ತೋ ನೋಡೋಣ. ಗೈಸ್, ಇವಾಗ ಟೈಮು ಬೆಳಿಗ್ಗೆ 4 ಕಾಲೇನು ಮಾರ್ಕೆಟ್ ವೇಟ್ಸ್. ಸೊ ಗೈಸ್, ಟೈಮ್ ಇವಾಗ 5:20. ಮಣಿ ದಮ್ ಬಿರಿಯಾನಿ, ಹೊಸಪೇಟೆ ಮಣಿ ದಮ್ ಬಿರಿಯಾನಿ ಫೇಮಸ್ಸು. ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ಅಷ್ಟೇ. 7 ಗಂಟೆಗೆ ಬರಬೇಕಾಗಿದ್ದು. ನಾನು ಬೇಗನೆ ಬಂದ್ಬಿಟ್ಟೆ. 2 ಅವರು. ತಲೆ ಬೇರೆ ನೋವ್ತೈತೆ. ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. 5:20ಕ್ಕೆ ರೀಚ್ ಆಗ್ಬಿಟ್ಟಿದ್ದೀನಿ. 7:15 ಚೆಕ್-ಇನ್ ಇರೋದು. ಏನೋ ಟೀ ಕಾಫಿ ಅಲ್ಲ ಓದ್ಕಡೆ ಎಲ್ಲ ಏರುದು. ಇವಾಗನೇ ನೋಡ್ಕೋಬೇಕಷ್ಟೆ. ಚಳಿ ಆಯ್ತಾಯ್ತಲ್ಲಪ್ಪ. ಯಾರೂ ಬಂದಿರಲ್ಲ, ನಾನೇ ಫಸ್ಟು ಅಂದ್ಕೊಂಡೆ. 5:20ಕ್ಕೆ ಇಲ್ಲೆಲ್ಲ ಆಲ್ರೆಡಿ ಬಂದು ಒಂದು 5-6 ಜನ ಮಲ್ಕೊಂಡೇ ಬಿಟ್ಟವ್ರೆ. ತಲೆ ನೋವ್ತೈತೆ. ಕಾಫಿ ಸದ್ಯ ಕಾಫಿ ಅಂಗಡಿ ಬೇಕು. ಕಾಫಿ ಅವನು ಯಾರ ಕಾಫಿ ಇಲ್ಲ, ಬರೀ ಟೀ ಅಂತವನೆ. ಮುಂದೆ ಒಂದು ಅಂಗಡಿ ಐತೆ, ನೋಡ್ಬೇಕು. ಏನಾದ್ರು ಒಂದು ಕಾಫಿ ಸಿಕ್ತು. ತಲೆ ಸಿಡಿತಾ ಐತೆ. ಕಾಫಿ ಕುಡ್ದು ಹೋಗ್ಬೇಕು. ಫುಲ್ಲು ತುಂಬಿಕೊಂಡವ್ರ ಜನ. ಇನ್ನೇನು 7:20 ಇವಾಗ. 7:15 ಕರೆಕ್ಟಾಗಿ ಒಳಗಡೆ ಹೋಗ್ಬೇಕು. ಫೈನಲಿ ಎಕ್ಸಾಮ್ ಎಲ್ಲ ಮುಗೀತು. ಇವಾಗ ಯಾವುದೋ ಇನ್ನೊಂದು ಬ್ಯಾಚ್ ಅವ್ರು ಹೋಯ್ತವ್ರೆ ಬರೆಯೋದಕ್ಕೆ. ಮಳೆ ಬೇರೆ ಫುಲ್ ಮೋಡ ಮುಚ್ಕೊಂಡು ಮಳೆ ಕೆಚ್ತಾ ಇದೆ. ಕೆಂಗೇರಿಗೆ ಹೋಗೋದೇ ಇರೋದು. ಬೆಳಗ್ಗೆ ಏನೋ 2 ಅವರಲ್ಲಿ ಬಂದೆ. ಪಕ್ಕ ಒಂದು 3-4 ಅವರ್ ಬೇಕು ಕೆಂಗೇರಿಗೆ ಹೋಗೋದು. ನಾಷ್ಟ ಬೇರೆ ಇನ್ನೂ ಮಾಡಿಲ್ಲ, ನೋಡ್ಬೇಕು. ಮಳೆ ಹುಯ್ತೈತೆ. ಬೆಳಗ್ಗೆ 10:00 ಎಕ್ಸಾಮ್ ಮುಗ್ದೈತೆ. ನಾನೆಲ್ಲ 12 ಗಂಟೆಗೆ ಮುಗಿಯೋದು ಅಂದ್ಬಿಟ್ಟು. ಸೊ ಗೈಸ್, ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮ ಮಾಮನ ಮನೆಗೆ ಬಂದ್ಬಿಟ್ಟೆ, ಕುಣಿಗಲ್ಗೆ. ನಮ್ಮ ಮಾಮ ಬಂದಿದ್ರು. ನಾಳೆ ಹಬ್ಬ ಇದೆ ಅಂದ್ಬಿಟ್ಟು ಎತ್ತಾಕೊಂಡು ಬಂದ್ಬಿಟ್ರು. ಈ ಮನೇಲಿ ಇಬ್ರು ಒಂದು ಚೋಟ ಡಾನ್ ಐತೆ ಇಲ್ಲಿ. ಫುಲ್ ಡಿಮ್ಯಾಂಡ್ ಇಕ್ತಾ ಇದ್ರು, ಬನ್ನಿ ಮಾಮ ಅಂತ. ಬಂದ್ಮೇಲೆ ಮಾತೇ ಆಡ್ತಾ ಇಲ್ಲ. ಮಿಸ್ಟರ್ ಏನೋ ಋತ್ವಿಕ್ ಇವರು ಸಂಜನಾ ಅಂತ. ಕನ್ಫ್ಯೂಸ್ ಆಗ್ಬೇಡಿ, ಸಂಜನಾ ಅವರೇ. ಲೇಡಿ ಡಾನ್, ಕುಣಿಗಲ್ ಲೇಡಿ ಡಾನ್ ಇವರು. ಫುಲ್ ಇವ್ರದೇ ಬಜಾರ್ ಇಲ್ಲಲ್ಲ. ಸೊ ಇವಾಗ ದಬಾಕೊಂಡು ಸಂಜೆ ಎದ್ದು ಇವ್ರ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕು. ಸೊ ಗೈಸ್, ನೈಟ್ 8:15 ಆಗೇ ಹೋಯ್ತು. ಇವತ್ತೆಲ್ಲೂ ಆಚೆನೆ ಹೋಗಕ್ಕಾಗಿಲ್ಲ. ವ್ಲಾಗ್ ಲೆಂತು ಬರೋದಿಲ್ಲ. ಇವರು ನಮ್ಮ ಮಾಮನ 2ನೇ ಮಗು, ಕೊನೆ ಮಗ. ನಮ್ಮ ಮಾಮನ ದೊಡ್ಡ ಮಗಳು ಇಲ್ಲೇ ಇದ್ದಾರೆ. ಬನ್ರಿ ಇಲ್ಲಿ.
ಇವ್ರ ಮಗಳು ಇವರು ಕನ್ಫ್ಯೂಸ್ ಆಗ್ಬೇಡಿ. ಅವ್ರಿಗೆ ಸ್ವಲ್ಪ ಬಿಸ್ಕೆಟ್ ಕೊಟ್ಬಿಟ್ಟು 8:30ಗೆ ನಂಗೆ ಚಾಕ್ಲೇಟ್ ಬೇಕು. ಚಾಕ್ಲೇಟ್ ಅಲ್ಲಿ ಸೊ ನಮ್ಮ ಸಂಜನಾ ಅವರು 10th ಸ್ಟ್ಯಾಂಡರ್ಡ್ ಇವಾಗ ಫುಲ್ ಸ್ಟಡೀಸ್ ಅಲ್ಲಿ ಡೀಪ್ ಆಗಿ ಮುಳುಗೋಗಿದ್ದಾರೆ. ಅವ್ರ ನೋಟ್ಸು ಅದೆಲ್ಲ ತೋರಿಸ್ತೀನಿ. ನಮ್ಮ ಅಮ್ಮನ ದೊಡ್ಡ ಮಗಳು ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಇವ್ರಿಗೆ. ನೀವೇ ಒಂದ್ ಆಯ್ ಹೇಳ್ರಿ. ಸಂಜನಾ ಅವ್ರದ್ದು 10th ಸ್ಟ್ಯಾಂಡರ್ಡ್ ಸ್ಟಡಿ ಟೇಬಲ್ ತೋರಿಸ್ತೀನಿ ರೀ. ಏನ್ ಇಷ್ಟು ಬುಕ್ ಸಿಕ್ಕಿದ್ಯಾ? ನಾವೆಲ್ಲ 10th ಗೆ ಇಷ್ಟೆಲ್ಲ ಇಕ್ಕೆ ಇರ್ಲಿಲ್ವಲ್ಲ. ನಮ್ಮ ಮಾಮೂನ್ ಮಗಳು ಏನೇನೋ ನೋಟ್ ಎಲ್ಲ ಮಾಡಿ ಇಟ್ಕೊಂಡವ್ರೆ. ಯಪ್ಪ ಈ ಲೆವೆಲ್ ನಾನೇ ದೇವ್ರ ಬಂದಂಗ್ ಮತ್ತೆ ಅವರು ಜಗಳ ಆಡ್ತಾರೆ ಇಬ್ರು. ಅದ್ರ ಮೇಲೆ ಈ ಚಿಕ್ಕ ಹುಡುಗ ಅದ್ರಲ್ಲಿ ಮೊದಲನೇ ಜಗಳ ಆಡ್ತಾನೆ. ಇವತ್ ಜಾಸ್ತಿ ಲೆಂತೆ ಇಲ್ಲ, ಎಲ್ಲೂ ಹೋಗೇ ಇಲ್ಲ. ಎಕ್ಸಾಮ್ ವಿಡಿಯೋ ಮಾಡಿಲ್ಲ ಅಷ್ಟೇ. ಇವತ್ತು ಎಲ್ಲೂ ಹೋಗೇ ಇಲ್ಲ. ಜಾಸ್ತಿ ಎಕ್ಸಾಮ್ ಮುಗಿಸ್ಕೊಂಡ್ ಬಂದೆ ಸೀದಾ ನನ್ನ ಮಾಮೂನ್ ಜೊತೆ ಕುಳಿಗಳು ಬಂದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ನಾಳೆ ಇವ್ರು ನಮ್ಗೆ ಯಾವ್ದಾವ್ದೋ ಪ್ಲೇಸಸ್ ಎಲ್ಲ ತೋರಿಸ್ತಾರಂತೆ. ನಾಳೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ ಬಿಡು ಮಾಮ ಅಂತ ಏನೋ ಹೇಳ್ತವ್ರೆ. ಇವರು ಇರ್ಲಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಇನ್ನು ಮಾಡ್ತಾ ಇದ್ದೀನಿ. ನಾಳೆ ವ್ಲಾಗ್ನ ಮಿಸ್ ಮಾಡಬೇಡಿ. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದಾರೆ ಇವರು. ಸ್ಯಾಟರ್ಡೆ ಎಲ್ಲ ಬೆಂಗಳೂರಿಗೆ ವಾಪಸ್. ಸ್ಯಾಟರ್ಡೆ ಹೋಗಂಗಿಲ್ಲ. ಟೇಕ್ ಕೇರ್. ಬಾಯ್. ಸಿ ಯು. ಬಾಯ್.